ನಾವೆಲ್ಲಾದರೂ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಅಥವಾ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಮಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡು ಹೋಗೋಕ್ಕೆ ನಮ್ಮ ಹೆಂಗಸ್ರುಗಳಿಗೆ ಎಸ್ಪೆಷಲಿ ಕ್ಯಾರಿ ಬ್ಯಾಗ್ ಜೊತೆ ಹ್ಯಾಂಡ್ ಬ್ಯಾಗ್ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ. ಇದನ್ನು ನೀವು ಒಪ್ತೀರಾ ಅಂತ ಅನ್ಕೋತೀನಿ. ನಾನು ಯಾವಾಗಲಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಅಥವಾ ಯಾವುದಾದ್ರೂ ಊರಿಗೆ ಹೋಗಬೇಕು ಅಂತಂದರೆ ನಾನು ಉಪಯೋಗಿಸ್ತಾ ಇರೋವಂಥ ಬ್ಯಾಗ್ನ ನಿಮ್ಗೆ ಒಂಚೂರು ಪರಿಚಯ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು. ಸುಮಾರು ಜನ ಯೂಸ್ ಮಾಡ್ತಾ ಇರ್ತೀರ ಈ ಕಂಪನಿ ಝೂ ಕಂಪನಿ ಬ್ಯಾಗ್ನ. ನಿಮ್ಗೇನು ಅನಿಸುತ್ತೆ ಅಂತ ತಿಳಿಸ್ಬೋದು ಅಂದರೆ ತಿಳಿಸಿ. ಸುಮಾರು ವೆರೈಟಿ ಇರುತ್ತೆ. ಅದರಲ್ಲಿ ನಾನು ತೊಗೊಂಡಿದ್ದು ಈ ಥರದ ಬ್ಯಾಗು. ಒಳಗಡೆ ಎಕ್ಸ್ಟ್ರಾ ಒಂದು ಪೌಚ್ ಇರುತ್ತೆ. ನೋಡಿ ಈ ಥರ ಒಂದು ಲಾಂಗ್ ಜಿಪ್ ಇರೋವಂಥದ್ದೊಂದು ಇದಿರುತ್ತೆ, ಕಂಪಾರ್ಟ್ಮೆಂಟ್ ಇರುತ್ತೆ. ಮತ್ತು ಮುಂದೆನೂ ಒಂದು ಜಿಪ್ ಇರುವಂಥದ್ದು ಏನಾದರೂ ಇಟ್ಕೋಬೋದು, ಕೀಗಳು ಅದು ಇದು ಎಲ್ಲ ಇಟ್ಕೊಳ್ಳೋಕ್ಕೆ ಇದೊಂದಿರುತ್ತೆ. ಜೊತೆಗೆ ಒಳಗಡೆ ಎಕ್ಸ್ಟ್ರಾ ಒಂದು ಪೌಚ್ ಈ ಥರ ಕೊಟ್ಟಿರ್ತಾರೆ. ಇದರೊಳಗಡೆ ನಾವು ನೋಡಿ, ಇತ್ತೀಚೆಗೆ ನನ್ನ ಮಕ್ಕಳ ಮನೆಗೆ ಅಮೇರಿಕಾಗೆ ವಿಸಿಟ್ ಮಾಡಿದ್ದೆ. ಆವಾಗ ಡಾಕ್ಯುಮೆಂಟ್ಸ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಏರ್ಪೋರ್ಟ್ಗಳಲ್ಲಿ ಎಲ್ಲ ಕಡೆನೂ ಚೆಕ್ ಮಾಡ್ತಾ ಇರ್ತಾರೆ. ನಮ್ಮ ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಹ್ಯಾಂಡಿಯಾಗಿ ಇಟ್ಕೋಬೇಕಾಗುತ್ತೆ. ಅದನ್ನೆಲ್ಲ ಈ ಥರ ಪಾಸ್ಪೋರ್ಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಏನೇನು ಡಾಕ್ಯುಮೆಂಟ್ಸ್ ಮಕ್ಳುಗಳು ತೊಗೊಂಬನ್ನಿ ಅಂತ ಹೇಳಿದ್ರು ಅದನ್ನೆಲ್ಲ ಈ ಥರ ಇಟ್ಕೊಂಡು ನೋಡಿ, ಎಕ್ಸ್ಟ್ರಾ ಮುಂದೆನೂ ಕೂಡ ಒಂದು ಜಿಪ್ ಇರುತ್ತೆ. ಇದನ್ನು ಈ ಬ್ಯಾಗ್ ಒಳಗಡೆ ಇಟ್ಕೊಂಡು ಇನ್ನೇನಾದರೂ ನೆಸಸರಿ ಐಟಮ್ಸ್ ಇದ್ದರೆ ಅದನ್ನು ಆ ಬ್ಯಾಗ್ ಒಳಗಡೆ ಇಟ್ಕೊಂಡು ತೊಗೊಂಡೋಗ್ಬೋದು. ಅದೇ ರೀತಿ ನಾನು ತೊಗೊಂಡೋಗಿದ್ದೆ. ತುಂಬ ಕಂಫರ್ಟಬಲ್ ಅಂತ ಅನ್ನಿಸ್ತು ರೀ ನನಗೆ. ಅದಾದಮೇಲೆ ಅಲ್ಲಿಂದ ಬಂದು ಅಲ್ಲೆಲ್ಲ ಈ ಬ್ಯಾಗೇ ಉಪಯೋಗಿಸ್ದೆ ನಾನು. ಯಾಕೆಂತಂದರೆ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್ ಅಲ್ವಾ, ಅಪೋಸಿಟ್ ಇಟ್ಕೋಬೇಕಾಗಿತ್ತಲ್ವ, ಅದಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ಏನಾದರೂ ಇಲ್ಲೇ ಸಣ್ಣ ಪುಟ್ಟ ಹೊರಗಡೆ ಹೋಗಬೇಕು, ಊರಿಗೆ ಹೋಗಬೇಕು ಅನ್ಸಿದ್ರೆ ಅದನ್ನೇನು ತೊಗೊಂಡೋಗಾಗಿಲ್ವಲ್ಲ. ಅದಕ್ಕೆ ನೋಡಿ, ನೀರು ಇಟ್ಕೊಳ್ಳೋಕೆ ಎಕ್ಸ್ಟ್ರಾ ಒಂದು ಬ್ಯಾಗ್ ಒಳಗಡೆ ಸೈಡಲ್ಲಿ ಕೊಟ್ಟಿರ್ತಾರೆ. ಅದರೊಳಗಡೆ ನೀರಿನ ಬಾಟ್ಲ್ ಇಟ್ಕೊಂಡು ಒಂದು ಬಾಕ್ಸ್ ಒಳಗಡೆ ಈ ನನಗೆ ಚಾರ್ಜರ್ ಆಗಿರ್ಬೋದು, ಒಂದು ಎಕ್ಸ್ಟ್ರಾ ಫೋನು, ಒಂದು ಟ್ರೈಪಾಡು ಮತ್ತು ಪವರ್ ಬ್ಯಾಂಕು. ಯಾಕೆಂದರೆ ಇವೆಲ್ಲ ಹಾಗೆ ಇಟ್ಬಿಟ್ರೆ ನೀರಿನ ಬಾಟ್ಲ್ ಇಟ್ಟಿರ್ತೀವಲ್ಲ, ಅಕಸ್ಮಾತ್ ಲೀಕ್ ಆಗಿಬಿಟ್ರೆ ಅದೆಲ್ಲ ಹೋಗ್ಬಿಡುತ್ತಲ್ವ, ಫೋನು ಚಾರ್ಜರು ಎಲ್ಲ. ಅದಕ್ಕೋಸ್ಕರ ಒಂದು ಪ್ರಿಕಾಷನ್ ವೈಸು ಒಂದು ಬಾಕ್ಸ್ಗೆ ಹಾಕಿ ಅದನ್ನು ಇಟ್ಕೋತೀನಿ. ಅದಾದಮೇಲೆ ಎಕ್ಸ್ಟ್ರಾ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ ಅಲ್ವಾ, ಈ ಥರ ಜಿಪ್ ಇದೆ. ಅದರೊಳಗಡೆ ಇನ್ನು ಬೇಕಾಗಿರೋ ಐಟಮ್ಸು, ಒಂದು ಬಾಚಣಿಗೆ, ಒಂದು ಲಿಪ್ಸ್ಟಿಕ್ಕು ಮತ್ತು ಒಂದು ಹ್ಯಾಂಡ್ ಸ್ಯಾನಿಟೈಸರು, ಇದೆಲ್ಲ ಮಗಳು ತಗೊಟ್ಟಿದ್ದೇನೆ ನನಗೆ. ಮತ್ತು ಒಂದು ಲಿಪ್ಸ್ಟಿಕ್ಕು, ಲಿಪ್ ಬಾಮು, ಒಂದು ಬಾಚಣಿಗೆ, ಒಂದು ಎಕ್ಸ್ಟ್ರಾ ಕ್ಲಿಪ್ಪು, ಒಂದೆರಡು ರಬ್ಬರು. ಹೇಳೋಕ್ಕಾಗಲ್ಲ, ಕ್ಲಿಪ್ಗಳು ಹೊರಗಡೆ ಹೋದಾಗ ಮುರಿದೋಗುತ್ತೆ ಒಂದೊಂದು ಸರಿ. ರಬ್ಬರ್ ಬೇಕಾಗುತ್ತೆ. ಏನಾದರೂ ಒಂದು ಪೆನ್ನು ಅಗತ್ಯಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಮೋಸ್ಟ್ ಇಂಪಾರ್ಟೆಂಟು ಪರ್ಸು, ಅದನ್ನು ಇಟ್ಕೊಂಡಾದ್ಮೇಲೆ ನೋಡಿ, ಒಂದು ಎಕ್ಸ್ಟ್ರಾ ಒಂದು ಬ್ಯಾಗ್ ಇಟ್ಕೊಂಡಿರ್ತೀನಿ. ನೀವು ಅಷ್ಟೇ ಸುಮಾರಾಗಿ ಎಲ್ಲರೂ ತೊಗೊಂಡೇ ಹೋಗಿರ್ತೀವಿ. ಗೊತ್ತಿಲ್ಲದೆ ಇದ್ದವ್ರು ಹೊಸಬ್ರು ಯಾರಾದರೂ ನೋಡ್ತಿದ್ದೀರಾ ಅಂತಂದರೆ ಒಂದು ಎಕ್ಸ್ಟ್ರಾ ಒಂದು ಬ್ಯಾಗ್ ಇಟ್ಕೊಂಡು ಹೋಗೋದು ರೂಢಿ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆ ಅಂತಂದರೆ ನಾವೆಲ್ಲ ಹೊರಗಡೆ ಹೋದಾಗ ತರಕಾರಿನೋ ಮತ್ತೊಂದು ಮನೆಗೆ ಬೇಕಾದದ್ದು ನೋಡಿದಾಗ ತೊಗೋಬೇಕು ಅನಿಸುತ್ತೆ ಅಲ್ವಾ, ಆವಾಗ ತೊಗೊಂಬರೋಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಎಕ್ಸ್ಟ್ರಾ ಬ್ಯಾಗ್ ಇಟ್ಕೊಂಡಿರ್ತೀನಿ ಒಳಗಡೆ. ಅದನ್ನು ನೋಡಿ, ಅದಲ್ಲದೆ ಇನ್ನೂ ಸ್ವಲ್ಪ ಏನಾದರೂ ಅಗತ್ಯ ವಸ್ತುಗಳನ್ನ ಇಟ್ಕೊಳ್ಳೋಕೆ ಜಾಗ ಇದೆ. ದುಡ್ಡು ಅಷ್ಟೇ, ಕ್ವಾಲಿಟಿನೂ ಅಷ್ಟೇ ನಂಗೆ ತುಂಬ ಅಫೋರ್ಡಬಲ್ ಅಂತ ಅನ್ನಿಸ್ತು. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ರೀ.